ಅಕ್ಕ ಈ ಹುಡುಗಿ ಎಲ್ಲ ನೋಡಿದಿರಾ ಅಣ್ಣ? ಈ ಹುಡುಗಿ ಎಲ್ಲ ನೋಡಿದಿರಾ? ಪುಟ್ಟಕ್ಕನ ಮನ್ಸಿನಾಗೆ ಅಷ್ಟೊಂದು ಗಟ್ಟಿಯಾಗಿ ಸಹನ ಬದುಕೋಳೆ ಅಂತ ಅನಿಸ್ತೈತೆ ಅಂತಂದ್ರೆ ನನ್ನ ಮನ್ಸಿನಾಗೆ ಏನು ಹೇಳ್ತಿತ್ತೋ ಅದು ಸರಿಯಾಗಿ ಐತೆ ಅಂತ ಅರ್ಥ. ನನಗೂ ಸಹನ ಬದುಕೋಳೆ ಅಂತಾನೆ ಅನ್ಸೈತೆ. ಅಣ್ಣ ಒಂದು ಟೀ ಕೊಡಿ. ತೊಗೊಳ್ಳಿ ಅಣ್ಣ ಟೀ. ಯಾಕಕ್ಕ ಒಬ್ಳೆ ಬಂದಿದ್ಯಾ? ಎಲ್ಲ ನಿನ್ ಫ್ರೆಂಡು? ಇನ್ಮೇಲೆ ಅವಳು ಬರಲ್ಲ ಅಣ್ಣ. ಯಾಕಕ್ಕ ಏನಾಯ್ತು? ಎಷ್ಟು ಹೇಳೋದು ಅಣ್ಣ ಅವಳಿಗೆ, ಈ ಕಳ್ತನದ ಬಿಸ್ನೆಸ್ ಬಿಟ್ಬಿಡು, ರಾತ್ರಿ ಕೆಲ್ಸಕ್ಕೆ ಬಾ ಅಂತ ಕೇಳಲೇ ಇಲ್ಲ ನೋಡು. ಯಾವುದೋ ಹುಡುಗಿ ಬ್ಯಾಗ್ ಕದ್ಬಿಟ್ಟು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಲು. ಹೌದಾ? ಅವ್ರ ಮನೆ ಕಡೆಯವರು ಅವಳ ಬಾಡಿನ ತಗೊಂಡು ಹೋದ್ರು. ನಾನ್ ಯಾಕೆ ಸುಮ್ನೆ ಅಂತ ಏನು ಕೇಳಲಿಲ್ಲ. ನನ್ಗೆ ಯಾಕೆ ಬೇಕು? ಆ ಹುಡುಗಿ ನಿಮಗೆ ಗೊತ್ತಾ? ಗುರು, ಸತ್ತೋಗಿರೋರು ಇವ್ರ ಫ್ರೆಂಡೇ ಗುರು. ಹೋಗಿ ಹೋಗಿ ಇವ್ರನ್ನೇ ಕೇಳ್ತಾ ಇದೀರಲ್ಲ ನೀವು. ಅಲ್ಲಣ್ಣ, ಆ ಹುಡುಗಿ ಬ್ಯಾಗು ಇದೆಯಕ್ಕ. ಈ ಫೋಟೋನಾಗಿರೋ ಹುಡುಗಿ ನಿಮ್ಗೆ ಗೊತ್ತಾ? ರೀ, ನಂಗೆ ಇವ್ರು ಯಾರು ಅಂತ ಗೊತ್ತೇ ಇಲ್ಲ ರೀ. ಸರಿಯಾಗಿ ನೋಡಿ ಹೇಳಿ. ಇಲ್ಲ ರೀ. ಏಯ್, ಬೇಕಂತಲೇ ಹೀಗೆಲ್ಲ ಮಾಡಿದ್ರೆ ನನಗೆ ಗೊತ್ತಾಯ್ತೈತೆ. ನಾನು ಅಳಿಯಂದ್ರು ಯಾರು ಒಂದು ಗೊತ್ತಿಲ್ಲ ಅನಿಸ್ತೈತೆ ನಿಮಗೆ. ನಿಮ್ಮ ಅಳಿನ ಕೈಲೇ ಏನು ಮಾಡ್ಕೊಳಕ್ಕಾಗಿಲ್ಲ ಗೋಪಾಲ. ಇನ್ನು ನಮ್ಮ ಬಾಸ್ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಯಾರೋ ನಿಮ್ಮ ಬಾಸು ಹೇಳ್ರ? ಮತ್ತು ಯಾಕ್ರಲ್ಲ ಪುಟ್ಟಮ್ಮಿ ಮೇಲೆ ಸುಳ್ಳು ಸುಳ್ಳು ಹೇಳಿದ್ರಿ? ನಮ್ಮ ಬಾಸ್ ಹೇಳಕ್ಕೆ ಹೇಳೋರೆ ಹೇಳಿದ್ದೀನಿ. ಹೇಳಕ್ಕೆ ಹೇಳೋರ? ಐತೆ ನಿಮಗೆಲ್ಲ ಸಿಕ್ಕಾಕೊಂಡಾಗ ಗೊತ್ತಾಯ್ತದೆ. ಅಮ್ಮ ಜಿಗ್ಣಿ, ಇವ್ರು ಯಾರೋ ಬಾಸ್ ಇದ್ದಾರಂತೆ. ಅವರೇ ಹೇಳಿದ್ದಂತೆ ಪುಟ್ಟಮ್ಮಿ ಹೆಸರು ಹೇಳು ಅಂತ. ಇರು ಗೋಪಾಲ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೇಯ್, ಏನು ಮಾತಾಡೋಣ ಹತ್ರ? ಮಾತಾಡೋಕ್ಕೇನಿದೆ, ಎಲ್ಲ ಹೇಳಾಗಿದೆಯಲ್ಲ. ಇದನ್ನ ನೋಡಿ ಆಮೇಲೆ ನೀವೇ ಮಾತಾಡ್ತೀರಾ. ಲೇ ಬಾಂಕು ಕುರ್ಮ, ನೀವು ಪುಟ್ಟಕ್ಕನ ಹೆಸರು ಹೇಳಿರೋದನ್ನ ವಾಪಸ್ ತಗೊಳ್ರಿ. ಇಲ್ಲಾಂದ್ರೆ ಇವರು ನಿಮ್ಮ ಮನೆಯವ್ರನ್ನೆಲ್ಲ ಮುಗಿಸ್ಬಿಡ್ತಾರೆ. ಅವರು ನಿನಗಿಂತ ಖತರ್ನಾಕ್ ರೂಢಿಗಳು. ನಾವೇ ಕಜೆಕ್ ಬಂದಿದ್ವಿ ಅಂತ ಹೇಳ್ಬಿಡ್ರೋ. ಹಲೋ, ಇಲ್ಲಕ್ಕಲ್ಲ, ನಾವೊಂದು 2 ದಿವಸ ಊರ್ನಾಗಿರಲ್ಲ. 1 ನಿಮಿಷ ಇರು ಅಣ್ಣ. ಈ ಫೋಟೋನ ಹುಡುಗಿ ಎಲ್ಲ ನೋಡಿದಿರಾ?
ಹಲೋ ಇಲ್ಲಕ್ಕಲ್ಲ, ಒಂದೆರಡು ದಿನ ಆಮೇಲೆ ಬರ್ತೀನಿ. ಹಾಂ ಸರಿ ಕಲ, ಅದು ಆಮೇಲೆ ಮಾಡ್ತೀನಿ. ಇಲ್ಲ ಅಣ್ಣ, ಈ ಫೋಟೋನಾಗಿರೋ ಹುಡುಗಿನೆಲ್ಲ ನೋಡಿದ್ದೀರಾ? ಇವ್ರನ್ನ ನೀವೇ ಹುಡುಕ್ತಾ ಇದ್ದೀರಾ? ಈ ಹುಡುಗಿ ನಿಮ್ಮ ಹತ್ರ ಏನಾದರೂ ಸಾಲ ಮಾಡಿದ್ಯಾ? ಅಯ್ಯೋ ಇಲ್ಲ ಅಣ್ಣ, ಗೊತ್ತಿರೋ ಹುಡುಗಿ. ಆ ಹುಡುಗಿ ಫೋನ್ ನಂಬರ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಗೇನೋ ಗೊತ್ತಾ ನೋಡಿ ಹೇಳಿ ಅಣ್ಣ. ಹ್ಞೂ ಗೊತ್ತು. ಗೊತ್ತಾ ಅಣ್ಣ? ಎಲ್ಲಿರ್ತಾರೆ ಹೇಳಿ ಅಣ್ಣ. ಹೂನಪ್ಪ, ಹೀಗೆ ಸೀದಾ ಹೋಗಿ ರೈಟ್ಗೆ ಹೋಗೋ, ಅಲ್ಲಿ ಕಲ್ಯಾಣಿ ಕ್ಯಾಂಟೀನ್ ಅಂತ ಇದೆ, ಅಲ್ಲಿ ಇರ್ತಾರೆ ಇವರು. ಥ್ಯಾಂಕ್ಸ್ ಅಣ್ಣ. ಹಾಂ ಹಾಂ. ಸಾಧನಾ, ಅಕ್ಕ, ನಿನ್ನ ಮನ್ ಸಮಾಧಾನ ಆಗಲಿ ಅಂತ ದೇವಸ್ಥಾನ ಕರ್ಕೊಂಬಂದ್ರೆ ನೀನು ಇಲ್ಲೂ ಬೇಜಾರಲ್ಲ ಇದೆಯಲ್ಲಕ್ಕ? ಲೇ ದಡ್ಡಪ್ಪ, ಅವ್ರವ್ವ ಈ ಊರಿಗೆ ಬಂದವ್ರೆ. ಕೈಗೆಟಕೋ ದೂರದಲ್ಲಿದ್ರು ಅವ್ರನ್ನ ನೋಡೋಕ್ ಆಗ್ತಿಲ್ಲ ಅಂತ ದುಃಖದಲ್ಲವಳೆ. ಅದು ಅಲ್ದೆ ಈ ಊರಾಗೆ ಅದೆಲ್ಲ ಹೋಗವ್ರ ಏನೋ, ಬೇಜಾರಾಗದೆ ಇತ್ತದ? ಅಜ್ಜಿ, ನೀನು ಇನ್ನೂ ಅಕ್ಕಂಗೆ ಬೇಜಾರು ಮಾಡೋ ಪ್ಲಾನಲ್ಲಿ ಇದೆಯಾ ಅನ್ಸುತ್ತೆ. ಏ, ವಾಸ್ತವ ಹೇಳ್ದೆ ಅಷ್ಟೇ. ಸುಮ್ಮನಿರಜ್ಜಿ. ಅಕ್ಕ, ಕೃಷ್ಣಪ್ಪ ಸರ್ ಹೇಳಿಲ್ವಾ ಹೂವು ಹುಡ್ಕೊಡ್ತೀವಿ ಅಂತ? ನೀನು ತಲೆ ಕೆಡ್ಸ್ಕೋಬೇಡ. Yes, Sadhana. Don't worry. We'll find your mom. ಹ್ಞೂ ಅಕ್ಕ. ನೋಡವ್ವ, ಈಗ ನಿನ್ ಮೇಲೆ ದೊಡ್ಡ ಜವಾಬ್ದಾರಿ ಐತೆ. ಸಾಲ ಮಾಡಿದೀಯಾ, ಕೆಲಸ ಮಾಡದೆ ಹೋದ್ರೆ ಸಾಲ ತೀರ್ಸೋದು ಕಷ್ಟ ಆಯ್ತದೆ, ಬಡ್ಡಿ ಬೆಳಿತಾನೇ ಹೋಯ್ತದೆ. ದೇವ್ರಿಗೊಂದು ಕೈ ಮುಗಿದು ಕೆಲಸ ಶುರು ಮಾಡ್ಬಿಡವ್ವ, ಮುಂದಿಂದೆಲ್ಲ ತಂತಾನೇ ಸಾಕ್ತದೆ. ಫೋನ್ ಎತ್ತಿ ಮಿಸ್ಸು. ನಾನು ಹೊರಡ್ತಾ ಇದ್ದೀನಿ ಶ್ರೀ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೋ ಇಲ್ವೋ? ಮಿಸ್ಸು, ನನ್ನ ಮಾತು ಕೇಳಿ, ಆ ಥರ ಪಡೋದ್ರಾಗೆ ಏನೂ ಪ್ರಯೋಜನ ಇಲ್ಲ. ಮಿಸ್ಸು, ನೀವು ಬರೋದು ಬೇಕಾಗಿಲ್ಲ ಮಿಸ್ಸು. ನೀವು ಆರಾಮಾಗೆ ಸುಳ್ಳು ಹೇಳಿ ನನ್ನಿಂದ ಈ ವಿಷಯ ಮುಚ್ಚಿಟ್ಟಿರ್ಲಿಲ್ಲ ಅಂತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಅವ್ವ ಮನೇಲಿಲ್ಲ ಅಂತ ಗೊತ್ತಾದ ಮೇಲೂ ಇಡೀ ರಾತ್ರಿ ಯಾವುದೋ ಬೇರೆ ಊರಲ್ಲಿ ಕಳೆಯೋದು ಎಂತ ನರಕ ಅಂತ ಗೊತ್ತಾ ನಿಮಗೆ? ನೋಡಿ ಶ್ರೀ, ನಾನು ಬರೋವರೆಗೂ ನನಗೆ ಕಾಲ್ ಮಾಡಿಬಿಡಿ. ಅವ್ವ ಸಿಕ್ಕಿದ್ರೆ ಮಾತ್ರ ಕಾಲ್ ಮಾಡಿ, ಅಲ್ಲಿವರೆಗೂ ನನ್ನ ಹತ್ರ ಮಾತಾಡಲೇಬೇಡಿ. ಹೋದ ವರ್ಷ ನೀವು ಪರೀಕ್ಷೆ ಬರೀದೇ ಇರೋದಕ್ಕೆ ಕಾರಣ ನಾನೇ. ಆದರೆ ಈ ವರ್ಷ ನಿಮ್ಮ ಕನಸು ಕೈಗೆಟ್ಕೋ ಹತ್ರದಾಗೈತೆ. ಆದರೆ ನೀವು ಅದನ್ನೂ ಬಿಟ್ಟು ಬರಂಗೆ ಆಗ್ಬಿಟ್ರೆ ಅದಕ್ಕೂ ಕಾರಣ ನಾನೇ ಆಗುತ್ತೇನಲ್ಲ ಮಿಸ್ಸು.
ಯಾರಿಗೂ ಹೇಳ್ದೆ ನಾನು ಈ ಊರಿಗೆ ಬಂದ್ಬಿಟ್ಟಿವ್ನಿ. ನನಗೆ ಬುದ್ಧಿ ಕೊಟ್ಟಿದ್ದು ನೀನೇ ಅಲ್ವೇ ತಾಯಿ. ಅಲ್ಲಿ ನನ್ನ ಮಗಳು, ಅಳಿಯ, ನನ್ನ ಗಂಡ ಎಲ್ಲ ನನಗೋಸ್ಕರ ಹುಡುಕ್ತಿರ್ತಾರೆ. ನನ್ನ ಒಬ್ಳಿಂದ ಎಲ್ರಿಗೂ ತೊಂದರೆ ಆಗೋಗಿರ್ತದೆ. ಆದರೆ ನಾನಿಲ್ಲಿ ನನ್ನ ದೊಡ್ಡ ಮಗಳು ಸಿಗ್ತಾಳೆ ಅನ್ನೋ ಭರವಸೆನಾಗ ಓಡಾಡ್ತಾ ಇವ್ನಿ. ನೀನು ಹೇಳಪ್ಪ, ನನ್ನ ಮಗಳು ಅವಳೇ ತಾನೇ? ಈ ಗುಡಿಲೇ ತೀರ್ಮಾನ ಆಗೋಗಿ ನನ್ನ ಮಗಳ ಅವಳೋ ಇಲ್ಲೋ ಅಂತ ನೀನೇ ನಂಗೆ ಹೇಳ್ಬಿಡು ತಾಯಿ. ಅದು ಕಟುವಾದ ಸತ್ಯ ಆಗಿದ್ರು ನಿನ್ನ ಮಾತನ್ನ ಒಪ್ಕೊಂಡು ಹೊಂಟೋಗ್ಬಿಡ್ತೀನಿ. ಅಮ್ಮ, ನೀನಾ? ತುಂಬ ಸಂತೋಷ ಆಯ್ತಮ್ಮ. ಚೆನ್ನಾಗಿದೆಯಾ? ಸಂದಾಗಿವ್ನಿ ಸ್ವಾಮಿಗಳೇ. ಆ ದೇವರು ನಿನ್ನನ್ನು ಸದಾ ಕಾಲ ಚೆನ್ನಾಗಿಟ್ಟಿರಲಿ ತಾಯಿ. ತಾಯಿ, ನನ್ನ ಊರು ಬಿಟ್ಟು ಬಂದಿದ್ದಕ್ಕೆ ನಂಗೆ ಏನು ಬೇಕಾದರೂ ಶಿಕ್ಷೆ ಕೊಡು. ಬೇಕಾದರೆ ಇನ್ನೂ ಒಂದಷ್ಟು ಕಷ್ಟಗಳನ್ನ ಕೊಡು. ನಾನು ಹೆಂಗಾನ ನಿಭಾಯಿಸ್ಕೊತೀನಿ. ಆದರೆ ನನ್ನ ಅವ್ವಂಗೆ ಮಾತ್ರ ಯಾವುದೇ ರೀತಿ ಕಷ್ಟಗಳನ್ನ ಕೊಡಬೇಡ ತಾಯಿ. ಅವಳು ಆರಾಮಾಗೆ ಊರಿಗೆ ವಾಪಸ್ ಹೋಗಂಗೆ ಮಾಡು ತಾಯಿ.
ಅಲ್ವಾ? ಅಯ್ಯೋ ಫೋನ್ ಕಟ್ ಮಾಡ್ತವ್ರೆ. ನನ್ನಕ್ಕಿನ್ನ ಕೋಪ ಹೋಗಿಲ್ಲ ಅನ್ಸಿದವ. ಶ್ರೀ, ನಾನು ಹೊರಟಿದ್ದೀನಿ, ನಾನು ವಾಪಸ್ ಬರ್ತಿದ್ದೀನಿ. ನೀವು ದಯವಿಟ್ಟು ಅಲ್ಲ ಮಿಸ್ಸು, ಅಬ್ಬ ಸಿಕ್ಕವ್ರೆ. ಇರಿ. ಅವ್ವ. ಸ್ನೇಹ, ಯಾಕವಿ ಪರೀಕ್ಷೆ ಬಿಟ್ಬಿಟ್ಟು ವಾಪಸ್ ಬರ್ತಾ ಇದೆಯೇ? ಬೇಡಕ್ಕಂತಾಯಿ, ಹಂಗೆ ಮಾಡಬೇಡ. ಪರೀಕ್ಷೆ ಮುಗಿಸು. ಹಾಂ, ಸಂದಾಗ ಮಾಡು ಪರೀಕ್ಷೆನ. ಏನಮ್ಮ ನೀನು, ಯಾಕೆ ಹೀಗೆ ಮಾಡಕ್ ಹೋದೆ? ಯಾರಿಗೂ ಏನೋ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರೆ ನನ್ಗೆ ಏನಾಗುತ್ತೆ ಅಂತ ಯೋಚನೆನೂ ಮಾಡ್ಲಿಲ್ವಾ ನೀನು? ಇಲ್ಲಮ್ಮ, ನಾನು ನಿನ್ನ ಬಂದು ನೋಡೋವರೆಗೂ ನನ್ಗೆ ಸಮಾಧಾನ ಇರಲ್ಲ. ನಾನು ಬರ್ತಿದ್ದೀನಿ. ಸ್ನೇಹ, ನೀನೀಗ ಪರೀಕ್ಷೆ ಬರೀದೆ ಹೋದ್ರೆ ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಅರ್ಥ ಆಗ್ಬಿಡ್ತಿದೆ ಕಣ್ತಾಯಿ. ಹಂಗೆ ಮಾಡಬಾರ್ದು. ಇಲ್ಲೋಡು, ನೀನು ವಾಪಸ್ ಬರೋ ಹೊತ್ತಿಗೆ ನಿನ್ನ ಕನಸು ನನಸಾಗಿರ್ಬೇಕು. ಹಾಂ, ನನ್ನ ಮಗಳು ಕಣವ ನೀನು. ಹಂಗೆಲ್ಲ ಬರಬಾರ್ದು, ಸಾಧನೆ ಮಾಡ್ಕೊಂಡೇ ಬರಬೇಕು. ಇಲ್ಲೋಡು, ನಾನು ನಿಮ್ಮ ಅವ್ವ ಹೇಳ್ತಾ ಇವನಿ, ನನ್ನ ಮಾತಿಗೆ ಮರುವಾದಿ ಕೊಡ್ತೀಯೋ ಇಲ್ಲೋ ಆಟ ಹೇಳು ನನಗೆ. ಬೇಡ ಕಣವ, ಅವಳು ಬೇಡ ಕಣೆ ತಾಯಿ. ಇಲ್ಲೋಡು, ನಿಮ್ಮ ಅವಂಗೆ ಏನೂ ಆಗಕ್ಕಿಲ್ಲ, ಚಿಂತೆ ಮಾಡಬೇಡ. ನೀನು ಪರೀಕ್ಷೆ ಬರೆದ್ಬಿಟ್ಟು ಬಾ ಇಲ್ಲಿ, ಆಮೇಲೆಲ್ಲ ಮಾತಾಡುಮ್ಮ. ನಿನ್ನ ನೋಡಿದ್ನಲ್ಲ ಅವ್ವ, ನಂಗೆ ಅದೇ ಸಮಾಧಾನ ಸಾಕು. ನಾನೀಗ ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಂಗೆ ಚಿಂತೆ ಇಲ್ಲ. ಅಯ್ಯೋಯ್ಯೋ, ಹಂಗೆಲ್ಲ ಅನ್ಬಾರ್ದು ಕಣ್ತಾಯಿ. ಕನಸನ್ನ ಯಾರಾದರೂ ಮೊಂಡ್ಪಾಲ್ ಮಾಡ್ತಾರೇನೆ? ಇಲ್ಲ ಕಣವ, ಹಂಗೆ ಮಾಡಬಾರ್ದು. ಇಲ್ಲೋಡು, ನೀನು ಗೆಪ್ತಿ ಮಾಡ್ಕ್ಯೋ. ನೀನು 5ನೇ ವರ್ಷದವಳಿದ್ದಾಗ ನನಗೆ ಏನು ಮಾತು ಕೊಟ್ಟಿದೆ, ಗೆಪ್ತಿ ಮಾಡ್ಕೋ. ಸ್ನೇಹ, ಏನು ಮಾಡ್ತಿದ್ಯವ? ನಾನು DC ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ನಲ್ಲ, ನಾನು DC ಹಾಗೆ ಆಗ್ತೀನಿ. ಇದು ನಿನ್ನ ಮೇಲೆ ಆಣೆ. ಸ್ನೇಹ, ನನ್ನ ಮಗಳು ಯಾವ ಕಾರಣಕ್ಕೂ ಯಾವತ್ತೂ ಛಲ ಅನ್ನೋದನ್ನು ಬಿಡಕ್ಕಿಲ್ಲ. ಮಗ, ನೀನು ನೆನ್ಪು ಮಾಡ್ಕ್ಯ, ಅವತ್ತು ನೀನು ಬೆಂಕಿ ಮುಂದೆ ನಿಂತು ಮಾತಾಡಿದ್ದೆ. ಬೆಂಕಿ ನಮ್ಮ ಮನೆ ದ್ಯಾವ್ರಿದ್ದಂಗೆ. ನೀನು ಪರೀಕ್ಷೆ ಬರೀಲೇಬೇಕು, ಗೆದ್ದು ಬರಲೇಬೇಕು. ನಂಗೆ ಅರ್ಥ ಆಯ್ತದೆ ಮಗ. ನೀನು ಯಾವತ್ತು ನನ್ನನ್ನು ವಾಡ್ದೆ, ನನ್ನ ಆಶೀರ್ವಾದ ತಗೊಳ್ದೆ ಪರೀಕ್ಷೆಗೆ ಹೋದವಳಲ್ಲ. ಯೋಚನೆ ಮಾಡಬೇಡ. ನಾನು ಮನಸಾರೆ ನಿನ್ನ ಅರಸ್ತಾ ಇವನಿ. ಸರಿ ಅವ್ವ, ನಿನ್ನ ಆಶೀರ್ವಾದ ಇದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ. ಜೊತೆಗೆ ತಾಯಿ ಚಾಮುಂಡವನು ಅವಳೆ. ಧೈರ್ಯವಾಗಿ ಪರೀಕ್ಷೆ ಬರಿ ಮಗ, ಗೆಲುವು ನಿಂದೆಯ. ಹೋಗ್ಬಾರ್ದು ಬಾ ತಾಯಿ, ನನಗೆ ಗೊತ್ತಿಲ್ಲ, ಆಗೆಲ್ಲ ಮಾತಾಡುಮ್ಮ. ಸರಿ ಅವ್ವ, ಬಾಯ್, ಹುಷಾರು. ಸರಿ ಮಿಸ್. भैया प्लीज जरा यूटर्न लीजिए.